ಮಾಡಬೇಕು ಅಂತ ಇವತ್ತು ನಾವು ಉಗ್ರ ಸ್ವರೂಪದ ಹೋರಾಟವನ್ನ ಮಾಡ್ತಾ ಇದೀವಿ. ಬೆಳಗಾವಿಯಿಂದ ಸುಮಾರು 20,000 ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಬೆಂಗಳೂರು, ಪುಣೆ ಅಂತ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಬೆಳಗಾವಿಯಲ್ಲಿ IT-BT ಕಂಪನಿಗಳು ಇಲ್ಲ. ಇಲ್ಲಿ IT-BT ಕಂಪನಿಗಳು ಮಾಡೋದ್ರಿಂದ ಬೆಳಗಾವಿ ಸಂಪೂರ್ಣವಾಗಿ ಅಭಿವೃದ್ಧಿ ಆಗೋದಲ್ಲದೆ ಎಷ್ಟೋ ಜನ ತಂದೆ ತಾಯಂದಿರು ಮಕ್ಕಳನ್ನ ಬಿಟ್ಟು ಕೊರಗ್ತಾ ಇದ್ದಾರೆ. ಅವ್ರಿಗೂ ಸಹ ನೆಮ್ಮದಿ ಸಿಗುತ್ತೆ. ಅದೇ ನಿಟ್ಟಿನಲ್ಲಿ ನಮ್ಮ ಬೆಳಗಾವಿ ಕನ್ನಡಿಗರಿಗೆ, ಬೆಳಗಾವಿ ವಿದ್ಯಾರ್ಥಿಗಳಿಗೆ ಇಲ್ಲೇ ಕೆಲಸ ಮಾಡುವಂತಹ ಒಂದು ಮಹತ್ ಕಾರ್ಯ ಆಗುತ್ತದೆ. ಹಾಗಾಗಿ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು IT-BT ಕಂಪನಿಗಳನ್ನ ಬೆಳಗಾವಿಯಲ್ಲಿ ಸ್ಥಾಪನೆ ಮಾಡಲೇಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನವೆಂಬರ್ ತಿಂಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ. ಪ್ರಾಣ ತ್ಯಾಗಕ್ಕೂ ಸಿದ್ಧ ಇದೀವಿ. ಉಪವಾಸ ಸತ್ಯಾಗ್ರಹವನ್ನ ಮಾಡಿ ನಾವು IT-BT ಕಂಪನಿಗಳನ್ನ ಮಾಡೇ ತಿರ್ತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಯಾವ ರೀತಿ ಇರುತ್ತೆ ಪ್ರತಿಭಟನೆ? ಸರ್, ಇವತ್ತು ನಾವು ನಮ್ಮ ಇಂಜಿನಿಯರಿಂಗ್ ಓದಂತ ವಿದ್ಯಾರ್ಥಿಗಳು ಏನ್ ನಮ್ಮ ಸಂಘಟನೆಯಲ್ಲಿ ಇದ್ದಾರೆ, ಏನು MBA ಓದಂತ ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಕಡೆಯಿಂದ ನಾವು ಸಮೋಸ ಅಂಗಡಿಯನ್ನ ಚೆನ್ನಮ್ಮ ಸರ್ಕಲ್ದಲ್ಲಿ ಸ್ಥಾಪನೆ ಮಾಡಿ ಸಮೋಸ ಮಾರುವಂತ ಕೆಲಸ ಮಾಡ್ತಾ ಇದೀವಿ. ಅದೇ ರೀತಿ ಒಬ್ಬ ಪದವೀಧರ ಆಟೋ ಓಡಿಸ್ತಾ ಇದ್ದಾರೆ. ಆ ಆಟೋಗಳನ್ನ ತಂದು ಅವ್ರಿಗೂ ಸಹ ನಾವು ಆಟೋವನ್ನ ಸರ್ಕಾರಕ್ಕೆ ತೋರಿಸಿ ಸಾಂಕೇತಿಕವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳುವಂತ ಕೆಲಸ ಮಾಡ್ತಾ ಇದೀವಿ. ಅದೇ ರೀತಿ DC ಸಾಹೇಬರು ಇಲ್ಲೇ ಬಂದು ಚೆನ್ನಮ್ಮ ವೃತ್ತದಲ್ಲಿ ಬಂದು ಮನವಿ ಸ್ವೀಕರಿಸೋರ್ಗು ನಾವು ಅಲ್ಲಿಂದ ಕದಲೋದಿಲ್ಲ.